ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಎಲ್ಲರೂ ಪ್ರಶ್ನೆ ಮಾಡಬಹುದು, ಎಲ್ಲವನ್ನೂ ಒಪ್ಪಿಕೊಳ್ಳಲೇಬೇಕು ಅಂತಲೂ ಏನಿಲ್ಲ. ಎಲ್ಲರಿಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಕ್ತವಾದಂಥ ಅವಕಾಶವಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂದರೆ ವ್ಯವಸ್ಥೆಯಲ್ಲಿ ನಿಮಗೆ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುವಂಥದ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡುವಂಥದ್ದು, ಬ್ಯಾರಿಕೇಡ್ಗಳನ್ನು ಹಾರಿ ಮತ್ತೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಇದು ಯಾವುದಕ್ಕೂ ಅವಕಾಶವಿಲ್ಲ. ನಿಮ್ಮ ಧ್ವನಿಯನ್ನು ನೀವು ಎತ್ತುತ್ತಾ ಇದ್ದೀರಾ, ಪ್ರಶ್ನೆ ಮಾಡ್ತಾ ಇದ್ದೀರಾ. ಕೇವಲ ಒಬ್ಬ ಮಂತ್ರಿಯ ರಾಜೀನಾಮೆಯಿಂದಲೋ ಅಥವಾ ಸರ್ಕಾರವನ್ನು ತೆಗೆದುಹಾಕುವುದರಿಂದಲೋ ಸಮಸ್ಯೆ ನಿಜವಾಗಲೂ ಬಗೆಹರಿಯುತ್ತಾ? ಇರೆಸ್ಪೆಕ್ಟಿವ್ ಆಫ್ ಯಾರು ಅಧಿಕಾರದಲ್ಲಿದ್ದಾರೆ ಅದನ್ನು ಹೊರತುಪಡಿಸಿ ಮಾತನಾಡಬೇಕಾದ್ರೆ ಸಮಸ್ಯೆಯ ಮೂಲ ಎಲ್ಲಿದೆ ಅದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅಂದ ಮಾತ್ರಕ್ಕೆ ಆಡಳಿತ ಸರ್ಕಾರವೂ ಕೂಡ ಈ ಮಟ್ಟಕ್ಕೆ ಪ್ರತಿಭಟನಾ ನಿರತರನ್ನು ಹತ್ತಿಕ್ಕುವಂತಹ ಕೆಲಸವೂ ಮಾಡುವಂಥದ್ದು ಅಷ್ಟಾಗಿ ಸರಿಯಲ್ಲ, ವಿಚ್ ಈಸ್ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗತ್ತೆ. ಇದೆಲ್ಲ ವಿಚಾರವನ್ನು ಇವತ್ತಿನ ಬಿಗ್ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಸಂತೋಷ್ ಕಶ್ಯಪ್. ಎಸ್ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 26-27 ದಿನಗಳಿಂದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಏನಾಯಿತು. 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಕೇಂದ್ರ ಸರ್ಕಾರ, ಶಿಕ್ಷಣ ಇಲಾಖೆ ಆಟವನ್ನು ಆಡ್ತಾ ಇದೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಸೋನಂ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ, ಅವರಿಗೆ ಬೆಂಬಲಿಸಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ, ಅದರ ಮುಖ್ಯಸ್ಥ ಅಭಿಜಿತ್ ದೀಪ್ಕೆ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರನ್ನು ಕೋರ್ಟ್ನ ಆರ್ಡರ್ ಇದೆ, ಅವರಿಗೆ ಹಾಸ್ಪಿಟಲೈಸ್ ಮಾಡಬೇಕಾಗತ್ತೆ, ಅವರಿಗೆ ಈ ಕೂಡಲೇ ಅವರಿಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳಿ ಅವರನ್ನು ಆಸ್ಪತ್ರೆಗೆ ಸೇರಿಸಿದರು. ಏಕಾಏಕಿ ಪೊಲೀಸರು ಬಂದು ಅವರನ್ನು ಆ ಜಾಗದಿಂದ ತೆರವುಗೊಳಿಸಲಾಯಿತು. ಅದಾದ ನಂತರ ಅಭಿಜಿತ್ ದೀಪ್ಕೆ ಅವರು ಇದನ್ನು ಒಂದು ಮುಂದಾಳತ್ವವನ್ನು ವಹಿಸಿಕೊಂಡ್ರು. ನಾನು ಮುಂದುವರಿಸ್ತೇನೆ, ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಹೋರಾಟವನ್ನು ನಿಲ್ಲಿಸಲ್ಲ ಅಂತ. ಅದಾದ ನಂತರದಲ್ಲಿ ಏನೆಲ್ಲ ಆಗಿದೆ ತಮಗೂ ಗೊತ್ತೇ ಇರುವಂಥದ್ದು. ನಿನ್ನೆ ಸಂಸತ್ ಅಧಿವೇಶನ ಆರಂಭವಾದಂಥ ದಿವಸ ಸಂಸತ್ ಚಲೋಗೆ ಕರೆಯನ್ನು ಕೊಟ್ಟಿದ್ದರು. ಅಲ್ಲಿ ಒಂದು ಕಡೆ ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿರುವಂಥ ವಿಪಕ್ಷಗಳು ಸದನದಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಗದ್ದಲ ಆಗ್ತಾ ಇತ್ತು. ಸದನದ ಹೊರಗಡೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಒಂದೆಡೆಯೇ ಎಲ್ಲರೂ ಒಟ್ಟಾಗಿ ಸಂಸತ್ತಿಗೆ ಮುತ್ತಿಗೆ ಹಾಕಬೇಕು ಅನ್ನೋದಕ್ಕೆ ಮುಂದಾಗುತ್ತಾರೆ. ಪೊಲೀಸರವರನ್ನು ತಡೆಗಟ್ಟುವುದಕ್ಕೆ ಹರಸಾಹಸವನ್ನು ಪಡಬೇಕಾಯಿತು. ಅಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ, ಪ್ರತಿಭಟನಾ ನಿರತರ ಮೇಲೆ ಅಶ್ರುವಾಯು ಪ್ರಯೋಗ ಆಗುತ್ತೆ, ಟಿಯರ್ ಗ್ಯಾಸ್ ಪ್ರಯೋಗ ಆಗುತ್ತೆ, ಲಾಠಿ ಚಾರ್ಜ್ ಆಗುತ್ತೆ. ಅದಾದ ನಂತರ ಕಲ್ಲು ತೂರಾಟವೂ ಕೂಡ ನಡೆಯುತ್ತೆ. ಇದೆಲ್ಲದರಲ್ಲಿ 40ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗಿರುವಂಥದ್ದು, ಪೊಲೀಸರಿಗೆ ಗಾಯಗಳಾಗಿರುವಂಥದ್ದು, ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಏಕಾಏಕಿ ಯಾಕಾಗಿ ಆಯಿತು? ಇಷ್ಟು ದಿವಸ ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನೆ ನಡೀತಾ ಇರುವಂಥದ್ದು ಇವರುಗಳ ಆಗ್ರಹ ಗೊತ್ತಿರಲಿಲ್ವಾ? ವಿದ್ಯಾರ್ಥಿಗಳ ಪರವಾಗಿ ನಾವು ನಿಲ್ಲಬೇಕಾಗತ್ತೆ, ಅನ್ಯಾಯ ಆಗಿರುವಂಥವರಿಗೆ ನ್ಯಾಯ ಕೊಡಿಸಬೇಕಾಗತ್ತೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದವರಿಗೆ ಯಾರಿಗೂ ಗೊತ್ತಾಗಲಿಲ್ವಾ? ಇಲ್ಲಿಯ ತನಕ ಯಾರೂ ಆ ವಿಚಾರವಾಗಿ ಮಾತಾಡಿಲ್ಲ. ನಿನ್ನೆ ಅಮಿತ್ ಶಾ ಅವರು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಭೇಟಿಯಾಗುತ್ತೆ, ಮಾತುಕತೆ ನಡೆಸಿದ್ದಾರೆ. ಬಟ್ ಕುತೂಹಲ ಮೂಡಿಸಿರುವಂಥದ್ದು, ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತಾರಾ? ಏನಾಗುತ್ತೆ ಅವರ ನಡೆ? ಇದರ ಮಧ್ಯೆ JP ನಡ್ಡಾ ಅವರು ಪ್ರತಿಭಟನಾ ನಿರತ ಎಲ್ಲ ವಿದ್ಯಾರ್ಥಿಗಳು, ಕಾರ್ಯಕರ್ತರ ಜೊತೆಗೆ ಮಾತನಾಡಬೇಕು ಅಂತ ಸಂಧಾನ ಸಭೆ ಅಂತ ಹೇಳಬಹುದು. ಅಂದರೆ ನಿಮ್ಮ ಆಗ್ರಹ ಏನಿದೆ ಅದನ್ನು ಮಾತಾಡೋಣ ಬನ್ನಿ ಅನ್ನುವಂಥ ಮಾತನ್ನು JP ನಡ್ಡಾ ಅವರು ಹೇಳಿದ್ರಂತೆ. 4 ಗಂಟೆಗಳನ್ನು ಕಾದಂಥ ಬಳಿಕ JP ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಅವರು ಹೇಳ್ತಾ ಇದ್ರು, ನಮ್ಮ ಮಾತು ಕೇಳಲಿ ಬಿಡಲಿ, ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ, ಬೇರೆ ಬೇರೆ ಸ್ವರೂಪದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತ CJP ಹೇಳ್ತಾ ಇತ್ತು. ಹಾಗಿದ್ದ ಮೇಲೆ ಇಲ್ಲಿ ಕೇಂದ್ರ ಸರ್ಕಾರವು ತಾನು ಆಟ ಆಡ್ದಂಗೆಲ್ಲ ಆಟ ಆಡೋಕ್ಕಾಗತ್ತಾ? ಅಷ್ಟು ಕೂಡ ಜವಾಬ್ದಾರಿ ಇಲ್ವಾ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾಕೆ ಆಟ ಆಡ್ತಾ ಇದೆ ಕೇಂದ್ರ ಸರ್ಕಾರ? ತಾನು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿಭಟನಾ ನಿರತರನ್ನು, ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ಮಾಡಬಾರ್ದು. ಅಗೇನ್ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಲಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೇನು ಹಕ್ಕಿಲ್ವಾ ಅಂತ ಕೇಳುವಂತಹ ಪ್ರತಿಭಟನಾ ನಿರತರು, ಪ್ರತಿಭಟನೆ ಮಾಡ್ತಾ ಇರುವಂಥವರು, ಅವರೂ ಕೂಡ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗತ್ತೆ. ಏನು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಎಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡೋದಾ?
ಬೇರೆಯವರಿಗೆ ತೊಂದರೆ ಆಗುವಂಥ ರೀತಿ ನಡೆದುಕೊಳ್ಳೋದಾ, ಅಥವಾ ಶಾಂತಿಯುತವಾಗಿ ನಮ್ಮ ಆಗ್ರಹ ಏನಿದೆ ಅದು ಸರ್ಕಾರಕ್ಕೆ ತಲುಪಿಸುವವರೆಗೂ ಕೂಡ ಬೇರೆ ಬೇರೆ ಮಾರ್ಗಗಳಲ್ಲಿ ಪ್ರತಿಭಟನೆ ಮಾಡೋದಾ? ಇದನ್ನು ಅವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಕೇವಲ ಸರ್ಕಾರಗಳನ್ನು, ಅಧಿಕಾರಿಗಳನ್ನ, ಮಂತ್ರಿಗಳನ್ನ ಕೆಳಗಿಳಿಸಿದ ಕ್ಷಣಕ್ಕೆ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ನಾವೇನೋ ಮಾಡಿಬಿಟ್ವಿ ಅಂತ. ಬಟ್ ನಿಜವಾಗಿಯೂ ನಿಮ್ಮ ಉದ್ದೇಶ ಏನಿದೆ ಅದು ಈಡೇರಕ್ಕೆ ಸಾಧ್ಯ ಇದೆಯಾ? ರೂಟ್ ಕಾಸ್ ಏನು, ಮೂಲ ಏನು, ತಪ್ಪೆಲ್ಲಾಗಿದೆ, ವ್ಯವಸ್ಥೆ ಎಲ್ಲಿ ದಾರಿ ತಪ್ಪಿ ಹೋಗ್ತಾ ಇದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಬರೀ ಕೇವಲ ಮೇಲ್ನೋಟದಲ್ಲಿ ನೋಡಿ ಇನ್ಯಾರದ್ದೋ ಅಜೆಂಡಾಗಳಿಗೆ, ಇನ್ಯಾರಿಗೋ ಪುಷ್ಟಿ ಕೊಡೋದಕ್ಕೆ ನೀವುಗಳು ಹೋಗಿ ಬೆಂಬಲ ನೀಡೋದಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾಲು ಈ ಕೂಗು ಜೋರಾಗಿ ಬರ್ತಾ ಇರುವಂಥದ್ದು ವಿ ಸ್ಟ್ಯಾಂಡ್ ವಿತ್ ಸೋನಂ ವಾಂಗ್ಚುಕ್ ಅನ್ನುವಂಥದ್ದು ಏನು ಶುರುವಾಯಿತು, ಅದಾದ ನಂತರದಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯಿತು, ಅವರನ್ನು ಹೊಡೆಯಲಾಯಿತು, ಚದುರಿಸುವಂತಹ ಕೆಲಸ ಮಾಡಲಾಯಿತು. ಈಗಂತೂ ಎಲ್ಲರೂ ಮುಗಿಬೀಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ. ಒಟ್ಟಾರೆ ವಿಪಕ್ಷಗಳ ನಾಯಕರೆಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಗಾಯಗೊಂಡಿರುವಂಥ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಹೋಗಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ವಿಚಾರವಾಗಿ ಮಾತಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಅಪರಾಧ ಆಗಿರುವಂಥದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಪ್ರಧಾನಿ ಮೋದಿ ಅವರು ಮಾತಾಡಿದ್ದಾರೆ. ಈಗ ಮಾತಾಡಿದ್ದಾರೆ ಇಷ್ಟು ದಿನಗಳ ಬಳಿಕ. ಯಾಕಾಗಿ ಇಷ್ಟೊಂದು ತಡ, ವಿಳಂಬ, ಇಷ್ಟು ದಿವಸ ಯಾಕೆ ಸುಮ್ಮನಿದ್ದಂಥದ್ದು, ಯಾಕೆ ಈ ಮೌನ? ಹೀಗಾಗಿ ಈಗ ಅವರು ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ವಿಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದರಲ್ಲಿ ರಾಜಕೀಯ ಮಾಡದೆ ನಿಜವಾಗಿಯೂ ಯಾರಿಗೆ ನ್ಯಾಯ ಕೊಡಿಸಬೇಕು ಆ ಕೆಲಸ ಆಗಲಿ. ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಅದರ ಅನುಸಾರವಾಗಿ ನಡೆದುಕೊಂಡು ಹೋದರೆ ವ್ಯವಸ್ಥೆ ತಾನಾಗಿ ತಾನೇ ಸರಿಯಾಗ್ತಾ ಹೋಗುತ್ತೆ. ಪ್ರಶ್ನೆ ಮಾಡುವಂಥ, ಕೇಳುವಂಥ ಹಕ್ಕು ಎಲ್ಲರಿಗೂ ಇದೆ. ಆದರೆ ಹೇಗೆ, ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ.